ಕನಕಪುರ ಕೃಷ್ಣಯ್ಯನ ದೊಡ್ಡಿ ಗ್ರಾಮದ ವಿಶ್ವೋದಯ ಪ್ರೌಢಶಾಲೆಯ 1999ನೇ ಸಾಲಿನಲ್ಲಿ SSLC ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿರುವ ಸಮುದಾಯ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕ ಮಹದೇವ್ ಎಂ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಶಿಕ್ಷಕ ಕೃಷ್ಣ ಪಿ ಅವರು ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು, ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಹಿರಿಯ ಶಿಕ್ಷಕರಾದ TN ವೆಂಕಟಪ್ಪ, ದೊಡ್ಡ ಚೆನ್ನಯ್ಯ, ಎನ್ ಮಹೇಶ್, HM ಶಿವಕುಮಾರ ಸ್ವಾಮಿ, ಡಿ ಶಿವಕುಮಾರ್ ಹಾಗೂ ಬೈರೇಗೌಡ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ತಮಗೆ ವಿದ್ಯೆ, ಸಂಸ್ಕಾರ ಹಾಗೂ ಜೀವನದ ಮೌಲ್ಯಗಳನ್ನು ಕಲಿಸಿದ ಗುರುಗಳನ್ನು ಸ್ಮರಿಸಿ ಹಳೆಯ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಗುರುವಂದನಾ ಕಾರ್ಯಕ್ರಮವು ಗುರುಗಳ ಸೇವೆಯನ್ನು ಸ್ಮರಿಸುವುದರ ಜೊತೆಗೆ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸ್ನೇಹಿತರನ್ನು ಒಂದೆಡೆ ಸೇರಿಸಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಇದೇ ವೇದಿಕೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಸೈನಿಕರಾಗಿ ಸೇವೆ ಸಲ್ಲಿಸಿರುವ ಸಹಪಾಠಿಯಾದ ದೊಡ್ಡಾಲಳಿಯ ಚಂದ್ರಕುಮಾರ್ ಹಾಗೂ ತಾವರಗಟ್ಟೆಯ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನರಸಿಂಹಯ್ಯ ಎಂ, ಶ್ರೀನಿವಾಸ್, ಮಹೇಶ್ ಎಸ್, KT ನಂಜುಂಡೇಗೌಡ, ಸೋಮಶೇಖರ್, ಶಿವಕುಮಾರ್ ಆರ್, ಗಿರೀಶ್, ಜಯಪ್ರಕಾಶ್, ರಾಮಲಿಂಗ, ಮೋಹನ್, ತಾಯಮ್ಮ, ಸುಂದ್ರಮ್ಮ, ಮೋಹನ್ ಕುಮಾರ್ ಸೇರಿದಂತೆ 99ನೇ ಬ್ಯಾಚ್ನ 130ಕ್ಕೂ ಹೆಚ್ಚು ಅಧಿಕ ಸ್ನೇಹಿತರು ಸೇರಿ ಅರ್ಥಪೂರ್ಣ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಐಟಮ್ ಸೆಟ್ ಮಾಡಿ ಸರ್ ಎಲ್ಲರೂ. ಬ್ಯಾಂಕ್ನ ವಿದ್ಯಾರ್ಥಿಗಳಿಂದ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಎಲ್ಲ ಸ್ನೇಹಿತರ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಈ ದಿನ ನಾವು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಶಿಸ್ತನ್ನು ಪಾಲಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಗಳು, ನಮ್ಮ ಗುರುಗಳನ್ನ ಆರಾಧಿಸುವಂತಹ ಒಂದು ದಿನ ಇವತ್ತಿನ. ಈ ದಿನ ನಾವೆಲ್ಲ ಶಿಸ್ತನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಮ್ಮೆ ಮಾತ್ರ ಆಗುವಂತಹ ಘಟನೆಗಳಲ್ಲಿ ಅತ್ಯಂತ ಒಂದು ಆತಂಕದಿಂದ ಕಾಯುವಂತಹ ಘಟನೆಗಳಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮವು ಕೂಡ ಒಂದು. ಬಹುತೇಕ ನಾವೆಲ್ಲ ಕೆಲವು ನಮ್ಮ ಮುಂದೆ 26 ವರ್ಷಗಳ ನಂತರ ನಮಗೆ ಪಾಠ ಮಾಡಿದಂತ, ಬಹುಶಃ ನೆನಪಿಸ್ಕೊಳ್ಳಿ, 26 ವರ್ಷಗಳಿಂದ A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್ ಅಂತ ನಾವು ಕೊಡ್ತಿದ್ದಾಗ ಟೈಮ್ ಟೇಬಲ್ ನೋಡಿಕೊಂಡು ಈ ಸರ್ಕಲ್ ಬರ್ತಾರೆ ಅಂದಾಗ ನಮ್ಮ ಮನಸ್ಥಿತಿ ಹೇಗಿತ್ತು? ಆಟ ಆಡ್ಕೊಂಡು ಹೋಗಿ ಕಾಲು ಧೂಳಾಗಿದ್ರು ಕೂಡ ನಾವೇನು ಆಟ ಆಡಲಿಲ್ಲ ಸರ್ ಅಂದ್ರೂ ಕೂಡ ಅವರು ಮಂಗ ನೋಡು ಕಾಲು ಕೆಳಗಡೆ ತಗೋ ಏಟ ಅಂದಾಗ ಇದ್ದಿತ್ತು. ಅವತ್ತಿನ ಡಿಸಿಪ್ಲಿನ್, ಅವತ್ತಿನ ಭಯ, ಅವತ್ತಿನ ಮನೋಭಾವ ಮರುಕಳಿಸಲಿ ಅಂತಲೇ ನಾವು ಈ ಸಮ್ಮೇಳನ ಗುರುವಂದನೆಯನ್ನ ಮಾಡ್ತಾ ಇರೋದು.
ಈ ಕಾರ್ಯಕ್ರಮ 1-1:30 ಮುಗಿದ ನಂತರ ಸ್ನೇಹ ಸಂಘ ಕಂಟಿನ್ಯೂ ಆಗ್ತದೆ. ಆಗ ಯಾವುದೇ ಫಾರ್ಮಾಲಿಟೀಸ್ ಇರೋದಿಲ್ಲ. ಹಾಗಾಗಿ ದಯಮಾಡಿ 1 ಗಂಟೆಯ ಕಾಲ ನಾವು ಅವರೆಲ್ಲರಿಗೂ ಕೂಡ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಲಿದ್ದಾರೆ. ನಮ್ಮ 99ನೇ ಸಾಲಿನ ಅತ್ಯಂತ ಗಾನಕೋಗಿಲೆ ಎಂದು ಹೆಸರಾಗಿದ್ದಂತಹ ಎಡಬಾರ್ನಹಳ್ಳಿಯ ಮುನಿರಾಜು ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾಗವತ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ತೀರೇನು ಲೋಕದ ಬಡವನುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ಲೋಕದ ಒಂದು ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕಜದಲ್ಲಿ ಪರಮಯಂಸುಯನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಧನ್ಯವಾದಗಳು. 16 ವರ್ಷಗಳ ನಂತರ ತನ್ನ ಸುಮಧುರ ಕಂಠದಿಂದ ಗಣಪತಿಯನ್ನು ಸ್ತುತಿಸಿ ಈ ಕಾರ್ಯಕ್ರಮ ಹಾಗೂ ನಮ್ಮೆಲ್ಲರ ಯಶಸ್ಸಿಗೆ ಪ್ರಾರ್ಥನೆಯನ್ನು ಮಾಡಿದಂತಹ ನೆಚ್ಚಿನ ನನ್ನ ಗೆಳೆಯ ಮುನಿರಾಜನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬೆಳಕು ಗುರು ಎಂದರೆ ಅರಿವಿನ ಆಗರ, ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ದೀಪವ ಬೆಳಗುವಂತಹ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯರಾಗಿರುವ ಗುರುಗಳ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ, ಕಾಣುವ ಕನಸಿಗಿಂತ ಶಾಲೆಯ ಸವಿ ನೆನಪು ಅಂದ. ಈ ಅಂದ ಚಂದಗಳಿಂದ 26 ವರ್ಷಗಳ ನಂತರದ ಈ ಸ್ನೇಹ ಸಮ್ಮೇಳನ ಚಂದ. ಈ ಸ್ನೇಹ ಸಮ್ಮೇಳನ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಗುರುವೃಂದದವರನ್ನ, ಸ್ನೇಹಿತರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನನ್ನ 99ನೇ ಸಾಲಿನ ಗೆಳೆಯ ಕೃಷ್ಣ ಪಿ ಅವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ಲದೆ ಗುರಿ ಇಲ್ಲ, ಗುರುವಿನ ಮಾರ್ಗದ ದರ್ಶನವಿಲ್ಲದೆ ಯಶಸ್ಸಿಲ್ಲ. ಗುರು ಜ್ಞಾನದ ಜ್ಯೋತಿ, ಬದುಕಿನ ಬೆಳಕು, ನಮ್ಮ ಹೆಜ್ಜೆಗಳಿಗೆ ದಿಕ್ಕು ತೋರಿದ, ನಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟಿದ, ನಮ್ಮ ಪ್ರೀತಿಯ ಗುರುಗಳನ್ನ ಗೌರವಿಸುವಂತಹ ಒಂದು ಸುಂದರ ಕಾರ್ಯಕ್ರಮವೇ ಈ ಗುರುವಂದನಾ ಕಾರ್ಯಕ್ರಮ. ಅದೇ ರೀತಿ ಸ್ನೇಹದ ಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ, ಹಳೆಯ ನೆನಪುಗಳನ್ನ ಮತ್ತೆ ಜೀವಂತಗೊಳಿಸುವಂತಹ, ಹೊಸ ನೆನಪುಗಳನ್ನ ಜೊತೆಯಾಗಿ ಕಟ್ಟಿಕೊಳ್ಳುವಂತಹ ಈ ಅಮೂಲ್ಯ ಕ್ಷಣವೇ ಸ್ನೇಹ ಸಮ್ಮಿಲನ. ಇಂಥ ಒಂದು ಸುಂದರ ಕಾರ್ಯಕ್ರಮದ ಅತಿಥಿಗಳನ್ನ, ಗುರುಗಳನ್ನ ಸ್ವಾಗತಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ಭಾವಿಸ್ತಾ, ಮೊದಲಿಗೆ ಅಂಕಿಗಳ ಲೋಕದ ಅದ್ಭುತ ಮಾಂತ್ರಿಕರು, ಸೂತ್ರಗಳ ನಡುವೆ ಸರಳತೆಯ ದಾರಿ ತೋರಿದವರು, ಲೆಕ್ಕದಲ್ಲಿ ನಿಖರತೆ, ಬದುಕಿನಲ್ಲಿ ಶಿಸ್ತು ಕಲಿಸಿದವರು, ಲೆಕ್ಕದ ಬದಲಿಗೆ ನಾವು ಹೇಳಿದ ಸುಳ್ಳಿಗೆ ಪೆಟ್ಟು ಕೊಟ್ಟವರು, ಅವರೇ ನಮ್ಮೆಲ್ಲ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಟಿ.ಎನ್. ವೆಂಕಟಪ್ಪ ಸರ್ ಅವರು, ನಮ್ಮ ಪ್ರೀತಿಯ ಟಿ.ಎನ್. ಸರ್ ಅವರು. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಮಕೂರಿನ ಒಂದು ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಮಕೂರಿನ ಪ್ರಣಾಮಗಳು ಸರ್. ಹಾಗೆಯೇ
ಅರ್ಥ ನೀಡಿದವರು, ಮಾತುಗಳಿಗೆ ಮೆರುಗು ಕೊಟ್ಟಂತವರು, ಆಲೋಚನೆಗೆ ಅಭಿವ್ಯಕ್ತಿಯನ್ನು ನೀಡಿದಂತವರು, ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು ನೀಡಿದವರು, ಸರಳ ಸುಂದರ ಮೂರ್ತಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ದೊಡ್ಡ ಚೆನ್ನಯ್ಯ ಸರ್ ಅವರು, ಅವರ ಪ್ರೀತಿಯಿಂದ ನಾವು ಡಿಸಿ ಸರ್ ಅಂತಾನೆ ಕೂಡ ಕರೀತೀವಿ. ಅವರಿಗೆ ಎಲ್ಲ ಒಂದು ನೆಚ್ಚಿನ ಸಲುವಾಗಿ ತುಮಕೂರು ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕಳೆದ ಕಾಲದ ಕಥೆಗಳನ್ನು ಹೇಳಿ ಭವಿಷ್ಯದ ದಾರಿಯನ್ನ ತೋರುತ್ತಾ ನಾಡಿನ ಇತಿಹಾಸವನ್ನು ತಿಳಿಸಿ ದೇಶದ ಮೇಲೆ ಅಭಿಮಾನ ಬೆಳೆಸಿದವರು, ಕೋಪ ಬಂದಾಗ ಪ್ರೀತಿಯಿಂದ ಮಂಗ್ಯ ಅಂತ ನಮ್ಮನ್ನ ಬೈದವರು, ಅವರೇ ನಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಎನ್ ಮಹೇಶ್ ಸರ್ ಅವರು. ಅವರನ್ನು ನಾವು ಪ್ರೀತಿಯಿಂದ NM ಸರ್ ಅಂತ ಕರೀತೀವಿ. ಅವರಿಗೆ ಎಲ್ಲ ಒಂದು ನೆಚ್ಚಿನ ಬೇರೆ ಆದ್ರೆ ಭಾವನೆ ಒಂದೇ, ಭಾಷೆ ಬೇರೆ ಭಾವನೆ ಒಂದೇ, ಪದಗಳು ಬೇರೆ ಜ್ಞಾನದ ಬೆಳಕು ಒಂದೇ. ಹಿಂದಿ ಭಾಷೆಯ ಸೊಗಡನ್ನ ಪರಿಚಯಿಸುತ್ತಾ ಜ್ಞಾನದ ಗಡಿಯನ್ನ ವಿಸ್ತರಿಸಿ ಭಾರತೀಯದಲ್ಲಿ ಏಕತೆಯ ಒಂದು ಮಹತ್ವವನ್ನು ಸಾರುತ್ತಾ ನಮ್ಮೆಲ್ಲರಿಗೂ ಕೂಡ ತೃತೀಯ ಭಾಷೆಯಾದಂತಹ ಹಿಂದಿ ವಿಷಯವನ್ನ ಕಲಿಸುತ್ತಾ ನಮ್ಮೆಲ್ಲರ ಒಂದು ನೆಚ್ಚಿನ ಗುರುಗಳಾದಂತಹ ಶ್ರೀಯುತ HM ಶಿವಕುಮಾರ್ ಸ್ವಾಮಿ ಸರ್ ಅವರು, ಅವರ HMS ಅಂತ ಕೂಡ ನಾವು ಪ್ರೀತಿಯಿಂದ ಸಂಬೋಧನೆ ಮಾಡ್ತೀವಿ. ಅವರಿಗೆ ಹೃತ್ಪೂರ್ವಕ ಪ್ರಣಾಮಗಳೊಂದಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇತಿಹಾಸದ ಪುಟಗಳನ್ನ ತೆರೆದು ಇಂದಿನ ಹೆಜ್ಜೆಗಳನ್ನ ಪರಿಚಯಿಸುತ್ತಾ ಭೂಗೋಳದ ನಕ್ಷೆ ಹಿಡಿದು ಜಗತ್ತನ್ನ ಪರಿಚಯ ಮಾಡಿಸುತ್ತಾ ಪುಸ್ತಕ ನೋಡದೆ ವಿಚಾರಗಳನ್ನ ಬಿತ್ತರಿಸುತ್ತಾ ಸಮಾಜದ ಮೌಲ್ಯಗಳನ್ನ ತಿಳಿಸಿ ನಮ್ಮನ್ನ ವಿದ್ಯಾವಂತರಾಗಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಡಿ ಶಿವಕುಮಾರ್ ಸರ್ DS ಅಂತ ನಾವು ಅವರನ್ನ ಸಂಬೋಧನೆ ಮಾಡ್ತೀವಿ. ಅವರಿಗೆ ನಾವೆಲ್ಲ 99 ವತಿಯಿಂದ ಹೃತ್ಪೂರ್ವಕ ಪ್ರಣಾಮಗಳೊಂದಿಗೆ ಅವರಿಗೆ ತುಂಬುವುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಕ್ಷರಗಳಲ್ಲಿ ಅರ್ಥ ತುಂಬೆ, ಪದಗಳಲ್ಲಿ ಭಾವ ತುಂಬೆ, ಕನ್ನಡದ ಕಾವ್ಯದಲ್ಲಿ ಸೌಂದರ್ಯವನ್ನ ತೋರಿಸಿ, ಕನ್ನಡದ ಗರಿಮೆ ಎರಿಮೆಯನ್ನ ನಮ್ಮೆಲ್ಲರಲ್ಲೂ ಕೂಡ ಬಿತ್ತುತ್ತಾ ಕನ್ನಡದ ವ್ಯಾಕರಣವನ್ನು ಸುಲಭೀಕರಿಸಿ, ಕನ್ನಡದ ವ್ಯಾಕರಣವನ್ನು ನಮ್ಮೆಲ್ಲರಿಗೂ ಕೂಡ ಅರ್ಥವಾಗುವಂತೆ ಸುಲಭೀಕರಿಸಿ ಎಲ್ಲರಿಗೂ ಅರ್ಥ ಮಾಡಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡ ಅಧ್ಯಾಪಕರಾದಂತಹ ಶ್ರೀಯುತ ಬೈರೇಗೌಡ ಸರ್ ಅವರು, BC ಸರ್ ಅಂತ ನಾವು ಅವರನ್ನ ಸಂಬೋಧನೆ ಮಾಡ್ತೀವಿ. ಅವರಿಗೆ ಎಲ್ಲ ನೈತಿಕ ಬೆಳೆದ ವತಿಯಿಂದ ತುಮಕೂರು ಒಂದು ಹೃತ್ಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ವಿಶ್ವೋದಯ ಶಾಲಾ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೂಡ ವಿದ್ಯಾದಾನವನ್ನು ಪಡ್ಕೊಂಡಿದ್ದಾರೆ. ಇಂತಹ ಸಂಸ್ಥೆಯನ್ನ ಇನ್ನೂ ಕೂಡ ಮುಂದಿನ ರೀತಿಯಲ್ಲಿ ಕಟ್ಟಿ ಬೆಳೆಸ್ತಾ ಮುಖ್ಯೋಪಾಧ್ಯಾಯರ ಸ್ಥಾನದಲ್ಲಿ ಇವತ್ತಿನ ಸ್ಥಾನವನ್ನು ಅಲಂಕರಿಸತಕ್ಕಂಥ ವೇದಿಕೆ ಮೇಲಿರ್ತಕ್ಕಂತಹ ಶ್ರೀಯುತ ರಾಜನಾಥ್ ಸರ್ ಅವರು ನಮ್ಮ ತುಮಕೂರು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್ ಅಂತ ಕೇಳ್ಕೊಂಡಾಗ ಅವರು ತುಮಕೂರು ಸಂತೋಷದಿಂದ ಕಾರ್ಯಕ್ರಮವನ್ನ ಮಾಡಿ ಅಂತ ಹೇಳಿ ನಮಗೆ ಬೆನ್ನೆಲುಬನ್ನ ಕಟ್ಟಿದಂತಹ ಈ ಶ್ರೀಯುತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ರಾಜನಾಥ್ ಸರ್ ಅವರಿಗೆ ಈ ಒಂದು 99 ಬಳಗದ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ನಾಗರಾಜ್ ಅವರು ಅಲ್ಲೇ ಸನ್ಮಾನವನ್ನ ಮಾಡಬೇಕು ಅಂತ ನಾನು ಅವರನ್ನ ಕೇಳ್ಕೊತಾ ಇದ್ದೀನಿ. ತುಮಕೂರು ಧನ್ಯವಾದಗಳು ಸರ್, ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಮಕೂರು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಪುಟ್ಟೇಗೌಡರವರನ್ನ ನಮ್ಮ 99 ಬಳಗದವರು ಸನ್ಮಾನಿಸಬೇಕು ಅಂತ ನಾನು ಎಲ್ಲರನ್ನೂ ಕೂಡ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಇಷ್ಟೊಂದು ಅದ್ದೂರಿಯಾಗಿ ಮೂಡಿ ಬರಲು ನಮ್ಮ ಎಲ್ಲ 99 ಬ್ಯಾಚಿನ ಸ್ನೇಹ ವೃಂದದವರು ನಿಸ್ವಾರ್ಥ ಸ್ನೇಹ ಎಲ್ಲಿಯೂ ಕೂಡ ಅಮರ ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತಿನಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮಿಸಿದ್ದಾರೆ. ತೆರೆಯಿಂದ ನಿಂತು ಕೆಲವರು ಕೆಲಸ ಮಾಡಿದ್ದಾರೆ. ಇವತ್ತು ಕಾರ್ಯಕ್ರಮದ ಕ್ರೆಡಿಟ್
ಪ್ರತಿಯೊಂದು ಶಿಸ್ತಿನ ಹಾಗೆ ಈ ಒಂದು ಕಾರ್ಯಕ್ರಮ ಮೂಡಿ ಬರುವುದಕ್ಕೆ ನೀವು ಕೂಡ ಕಾರಣ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸಹಾಯವನ್ನ ಸಹಕರಿಸಿದಂತಹ ಶಾಮಿಯಾನದವರು, ಅದೇ ರೀತಿ ಮೈಕ್ ಸೆಟ್ ಅವರು, ಅದೇ ರೀತಿ ಅಡಿಗೆ ವಿಚಾರದಲ್ಲಿ ಅಡಿಗೆ ಭಟ್ಟರು ಹಾಗೂ ಫ್ಲವರ್ ಡೆಕೋರೇಷನ್ ಮಾಡಿರ್ತಕ್ಕಂಥವ್ರು, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಶ್ರಮಿಸಿದಾರೋ ಅವರ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜನನಂದನ ಒಂದು ಮಾಧ್ಯಮದ ಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮೆರಗನ್ನ ಮತ್ತಷ್ಟು ಕೂಡ ಮೆರುಗುಗೊಳಿಸಿದ್ದಾರೆ. ಅವರು ಕೂಡ ಎಲ್ಲ 99 ಬ್ಯಾಚ್ನ ಬಳಗದ ವತಿಯಿಂದ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಸ್ವಾಗತ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಲ್ಲಿ ಮತ್ತೊಮ್ಮೆ ನಾನು ವಂದಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹಾಕ್ತಾ ಇದ್ದೀನಿ. ಧನ್ಯವಾದಗಳು. ಹೃದಯಪೂರ್ವಕ ಸ್ವಾಗತಗಳನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ 99ನೇ ಬ್ಯಾಚಿನ ಎಲ್ಲ ಸ್ನೇಹಿತ ವರ್ಗದವರ ಬದುಕು ಹಸನಾಗಲಿ, ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ನಂದಾದೀಪದಂತೆ ಬೆಳಗಲಿ ಎಂದು ಹಾರೈಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವುದರ ಮೂಲಕ ನಮ್ಮ ಭವಿಷ್ಯದ ಜ್ಯೋತಿಯನ್ನು ಬೆಳಗಿಸಿ ಅಂತೇಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗುರುವೃಂದದವರನ್ನ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಮ್ಮೆಲ್ಲರ ಹೃದಯವನ್ನ, ನಮ್ಮೆಲ್ಲರ ಜೀವನವನ್ನ, ಭವಿಷ್ಯತ್ತನ್ನ ಬೆಳಗುವಂತಹ ಕಾರ್ಯಕ್ರಮ. ಅದು ಕೂಡ ಬೆಳಗುವ ಉಪಾಯನ ದೀಪಕ್ಕೆ ಸತ್ವ ಬ್ರಹ್ಮ ದೀಪಕತೆಯು ನಾಡಿದ ದೀಪಾಂತೆ ಬ್ರಹ್ಮನ ಶ್ರೀ ಬರುವಂತ ಮುಂದಿನ ನಮ್ಮ ಮಕ್ಕಳಿಗೂ ಕೂಡ ಕಾರ್ಯಕ್ರಮವಾಗಲಿ. ಅದು ಗುರು ಆಶೀರ್ವಾದದಿಂದ ಮಾತ್ರ ಸಾಧ್ಯ ಅಂತ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ಪೂಜ್ಯ ಗೌರವರು, ಟಿವಿ ಸರ್ದವರು, ಡಿಸಿ ಸರ್ದವರು, ಎಕ್ಸಿಬಿ ಸರ್ದವರು, ಎನ್ಎಂ ಸರ್ದವರು, ಟಿಎಸ್ ಸರ್ದವರು, ಡಿಸಿ ಸರ್ದವರು. ಕಳೆದ 25 ವರ್ಷಗಳ ಹಿಂದೆ ಬಳಕವನ್ನು ಹಿಡಿದು ತೋಳನ್ನು ಹಿಡಿದು ನಮ್ಮ ಭವಿಷ್ಯವನ್ನ ಕಿಟ್ಟಲಿಕ್ಕೆ ಕನ್ನಡಬದ್ಧರಾಗಿರುವಂತಹ ಗುರುಗಳು ಇವತ್ತು ನಾವೆಲ್ಲರೂ ಕೂಡ ಭವಿಷ್ಯದಲ್ಲಿ ಸುಮ್ಮನೆ ಕ್ಷಣ ಚಿರಸ್ಥಾಯಿಯಾಗಿರಲಿ. ಮುಂದೆ 7 ಬೀಳಿನ ಗಾಯನ. ಬಹುಶಃ ಶಾಲೆಯನ್ನ ನಾವು ಓದುತ್ತಿದ್ದಾಗ ನಮಗೆ ಜೀವನದ ಅರಿವಿರಲಿಲ್ಲ, ಕಷ್ಟ ಸುಖಗಳ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಈ ಕಳೆದ 25 ವರ್ಷಗಳಲ್ಲಿ ಎಲ್ಲ ಒಂದೇ ತರಗತಿಯಲ್ಲಿ ಕುಳಿತು ಓದಿದಂತ ನಾವು ಕೆಲವರು ಅಭಿವೃದ್ಧಿಯನ್ನ ಕಂಡಿದ್ದಾರೆ, ಕೆಲವರು ಕಷ್ಟ ನಷ್ಟಗಳನ್ನ ಕಂಡಿದ್ದಾರೆ. ಜೀವನದಲ್ಲಿ ಸುಖ ದುಃಖಗಳು ನಮ್ಮ ಎದುರುಗಡೆ ಇದ್ದಾವೆ. ಇವತ್ತೆಲ್ಲರೂ ನಿಗರತ್ತ ಇದ್ರೂ ಕೂಡ ಮನಸ್ಸಿನ ಆಳದಲ್ಲೆಲ್ಲೋ ನೋವುಗಳಿದೆ. ಆ ನೋವಿನ ಆಳದಲ್ಲೂ ಇವತ್ತಿನ ಸೇರಿರುವಂತಹ ಖುಷಿ ಇದೆ. ಆದರೆ ನಮ್ಮ ತಂಡ ಇಲ್ಲಿ ಪರಿಪೂರ್ಣ ಇಲ್ಲ. ಯಾಕೆ ಅಂತಂದ್ರೆ ನಾವು ಒಂದಷ್ಟು ಜನರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಗುರುವೃಂದದವರು ಅಂತ ನಾವು ಕರೆದಿರುವಂತಹ ಗುರುವರಿಯರಲ್ಲಿ ಇನ್ನೊಂದಷ್ಟು ಜನ ಇರಬೇಕಿತ್ತು, ಇಲ್ಲ. ಕಾಲನ ಕರೆಗೆ ಹೋಗ್ಬಿಟ್ಟು ಹೊರಟಂತಹ ನಮ್ಮ ಗುರುವೃಂದದವರಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಈ ನಮ್ಮನ್ನೆಲ್ಲರನ್ನ ತ್ಯಜಿಸಿ, ಈ ಲೋಕವನ್ನ ತ್ಯಜಿಸಿ ನಮಗೆ ದುಃಖವನ್ನ ಕೊಟ್ಟಂತಹ ಗೆಳತಿಯರಿದ್ದಾರೆ. ನಾವೆಲ್ಲರೂ ಸೇರಿರುವ ಈ ಸುಸಂದರ್ಭದಲ್ಲಿ ನಮ್ಮನ್ನ ಅಗಲಿ ಹೋಗಿರುವಂತಹ ನೆಚ್ಚಿನ ಗುರುಗಳನ್ನ, ಸ್ನೇಹಿತರನ್ನ ಕಣ್ತುಂಬಿ, ಮನ ತುಂಬಿ, ಹೃದಯ ತುಂಬಿ ನೆನೆಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಯಾವನವರು ಮಾತಾಡ್ತಾವ್ರು ಅಲ್ಲಿ ಅಂತ ಹೇಳ್ತಿದ್ದಂತಹ ನಮ್ಮ ಸಿಆರ್ ಇಲ್ಲ, ಸಿಟಿಎಂ ಇಲ್ಲ, ನಮ್ಮ ಆರ್ಕೆಸ್ಟ್ರಾ ಇಲ್ಲ. ಇದೆಲ್ಲ ನಿಜವಾಗ್ಲೂ ಹೃದಯದಿಂದ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇದರ ನಡುವೆ ನಮ್ಮ ಜೊತೆ ಇದ್ದಂತಹ ನಮ್ಮದೇ ತರಗತಿಯ ರಾಜೇಂದ್ರ ಇಲ್ಲ, ಹಳೇಬೇಕುಪ್ಪೆ ಸ್ವಾಮಿ ಇಲ್ಲ, ಮೈನಹಳ್ಳಿ ಶ್ರೀರಮ್ಮ ಇಲ್ಲ, ನಾಗರತ್ನ ಇಲ್ಲ, ದೊಡ್ಡರಳ್ಳಿಯ ರಾಜೇಶ್ ಇಲ್ಲ, ಎಂಕೆ ರವಿ ಇಲ್ಲ, ಚೀಲನವಾಡಿಯ ಶಿವಜನ್ಮ ಇಲ್ಲ, ಬೆಂಗಳೂರಲ್ಲಿದ್ದಂತಹ ಮಹೇಶ್ ಮಂಚೂರ ನಮ್ಮ ಜೊತೆ ಇಲ್ಲ. ಅದ್ರ ಜೊತೆಗೆ ನಮ್ಮ ವೆಂಕಟಪ್ಪನವರಿಲ್ಲ.
ಇವೆಲ್ಲರೂ ಕೂಡ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಿಜಕ್ಕೂ ಕಣ್ತುಂಬಿ ಹೃದಯ ತುಂಬಿರುವಂತಹ ಸಮಯ. ಇದರ ಜೊತೆಗೆ ನಮಗೆ ಕ್ಲಬ್ ಆಗಿರುವಂತಹ ರಾಜನ ಸರ್ ಇಲ್ಲ. ಹಾಗಾಗಿ ಇವರೆಲ್ಲರನ್ನ ನೆನಪಿಸಿಕೊಳ್ಳುತ್ತಾ ಅವರ ಆತ್ಮಗಳಿಗೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಕೂಡ ಎದ್ದು ನಿಂತು ಒಂದು ನಿಮಿಷ ಸಂತಾಪವನ್ನ ಕೋರುವಂತ ಸಮಯ. ಮೌನ ನಾವೆಲ್ಲ ಸ್ನೇಹಿತರು ಉಯ್ಯಂಬಳ್ಳಿಗೆ ಹೋದ್ವಿ. ಆ ಉಯ್ಯಂಬಳ್ಳಿಯಲ್ಲಿ ನಮ್ಮ ಹಿರಿಯ ಶಿಕ್ಷಕರಾದಂತಹ TNV ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತ ನಾವು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಮಾತನಾಡ್ಕೊಂಡು ಹೋದ್ವಿ. ಆ TNV ಸರ್ ನಡೆದಾಡ್ತಾರೋ ತುಂಬಾ ವೀಕ್ ಆಗಿರ್ಬೇಕು, ತುಂಬಾ ವಯಸ್ಸಾಗಿರ್ಬೇಕು, ನಮ್ಮ ಭಾವನೆ ಅದಿತ್ತು. ನಾವು ಅಲ್ಲಿ ಹೋದಾಗ ಗೊತ್ತಾಯ್ತು TNV ಸರ್ ಅಂದ್ರೆ ಏನು ಅಂತ. ಅವರೇ ಗೇಟಿಗೆ ಬಂದು ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾ ಇದ್ರು. ಅವರೇ ಗೇಟಿಗೆ ಬಂದು ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾ ಇದ್ರು. 70-80ರ ಇಳಿ ವಯಸ್ಸಿನಲ್ಲಿಯೂ ಕೂಡ 20ರ ಕಾರುಣ್ಯದ ಹುಮ್ಮಸ್ಸು. 70-80ರ ಇಳಿ ವಯಸ್ಸಿನಲ್ಲೂ 20ರ ಕಾರುಣ್ಯದ ಹುಮ್ಮಸ್ಸು. ನಮ್ಮ ಸ್ವಾಗತ ಕೋರುವ ಕೃಷ್ಣ ಅವರು ಹೇಳ್ತಾ ಇದ್ರು, ಲೆಕ್ಕವನ್ನ ಅಕ್ಕರೆಯಿಂದ ಅಕ್ಕರದ ರೀತಿ ಕಲಿಸಿದಂತಹ ಗುರುಗಳು. ಅವ್ರಿಗೆ ಕೋಪ ಬಂತು ಅಂದ್ರೆ ಅವ್ರ ಮುಖಭಾವದಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು. ಅವರ ಪಾಠ ಹೇಗೆ ಅಂತಂದ್ರೆ ಇವತ್ತು ನಮಗೆ A+B² ಯಾವ ಸೂತ್ರವನ್ನು ನನಗೆ ಮರ್ತಿಲ್ಲ. ಓದಿರೋದು ಆರ್ಟ್ಸ್ ಆದ್ರೂ ಕೂಡ ನಾನು ಲೀಲಾಜಾಲವಾಗಿ 10ನೇ ತರಗತಿಯಲ್ಲಿ ಗಣಿತ ಮಾಡ್ತಿದ್ದೆ. ಯಾಕೆಂದ್ರೆ ನಾನು ಕಲಿತಿದ್ದು TNV ಅವರಿಂದ. ನಾನು ಓದಿದ ಇತಿಹಾಸ, ನಾನು ಪಾಠ ಮಾಡೋದು ಗಣಿತ. ಯಾಕೆ ಹೆಂಗ್ ಮಾಡ್ತೀವಿ ಅಂತ ಕೇಳಿದ್ರು. ನಾನು 240 ಹೋಗಿ 10th ಪಾಠ ಮಾಡ್ತೀನಿ. 10th ಪಾಠ ಮಾಡ್ತೀನಿ. ಅವರೆಲ್ಲ ಕೇಳ್ತಾರೆ ಹೆಂಗ್ ಸರ್ ಇದು, ಯಾಕೆ ನನ್ನ ಗುರುಗಳು TNV ಅವರು ಅಂತ TNV ಸರ್ ದಯಮಾಡಿ ಒಂದು 5 ನಿಮಿಷಗಳ ಕಾಲ ನಮ್ಗೆ ಇವಾಗ ಕ್ಲಾಸ್ ತಗೊಳ್ಬೇಕು. ಅವರನ್ನ ಅತ್ಯಂತ ಹೃದಯಪೂರ್ವಕವಾಗಿ ವಿನಮ್ರತೆಯಿಂದ ಅವರ ಪಾದಗಳಲ್ಲಿ ಸಮಾಜದಲ್ಲಿ ಅರ್ಪಿಸುತ್ತಾ ನಮಗೆ ಉತ್ತರಗಳನ್ನು ಆಡಬೇಕು. ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ನಮ್ಮನ್ನೆಲ್ಲರಿಗೆ ಕರ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆಯು 1964 ಇಸ್ವಿ ಮೇ ತಿಂಗಳಲ್ಲಿ ಶ್ರೀ ಲಿಂಗಾನಂದ ಸ್ವಾಮೀಜಿಯವರ ಒಂದು ಸಂಸ್ಥಾಪಕರಾಗಿ ಅದನ್ನು ಆರಂಭಿಸಿದರು. ಒಂದಿನಿಂದ ಅವರ ಎಡಗಡೆ ಕೊಟ್ಟು ಈ ಸುತ್ತಮುತ್ತ ಗ್ರಾಮಸ್ಥರು, ಅದರಲ್ಲೂ ನಮ್ಮ ಕೃಷ್ಣೇಗೌಡಿ ದೊಡ್ಡಲಿಂಗೇಗೌಡರು ದಿವಂಗತರಾಗಿದ್ದಾರೆಲ್ಲ, ದೊಡ್ಡಲಿಂಗೇಗೌಡರು ಜಮೀನು ಕೊಟ್ಟು ಈ ಸ್ಥಳದಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಸ್ವಾಮೀಜಿಯವರು ತಿಳ್ಕೊಂಡಾಗ ಅವರು ತುಂಬಾ ಸಹಾಯ ಹೃದಯದಿಂದ ತುಂಬ ಹೃದಯದಿಂದ ದಾನ ಮಾಡಿಕೊಟ್ಟರು ಜಮೀನ. ಮೊದಲಿಗೆ ಅನಂತರ ನಮ್ಮ ದೊಡ್ಡಾಲಡಿಯ DK ಶಿವಲಿಂಗೇಗೌಡರು, ಮತ್ತೆ ಕಪ್ಪಿಗೌಡ ದೊಡ್ಡಿ ದುಡ್ಡೇಗೌಡರು, ಅದೇ ರೀತಿ ಕೃಷ್ಣೇಗೌಡ ವೀರಭದ್ರೇಗೌಡರು, ಗೌರಾಯಿಗೌಡರು, ಅನಂತರ ಯಾರು ಕೆಲವು ಇದ್ದಾರೆ, ಇವರೆಲ್ಲ ಸೇರಿ ಈ ಒಂದು ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡಿ. ಮೊದಲಿಗೆ ಕಟ್ಟಡಗಳಿರಲಿಲ್ಲ, ಎಲ್ಲ ಹೆಚ್ಚೆ ಮನೆ. ನಾನು 1966ನೇ ಇಸ್ವಿನಲ್ಲಿ ಈ ಸಂಸ್ಥೆಗೆ ಬಂದು ಈ ಶಾಲೆಗೆ ಆಗ್ತಾನೆ ನನಗೆ ಡಿಗ್ರಿ ಕನ್ನಡದಲ್ಲೇ BSc ಮಾಡಿಕೊಂಡೆ. ಅವಾಗ ಆಗ 9th 10th ಕ್ಲಾಸ್ ಇತ್ತು. ಅದೇ 64 8th, 65 9th, 66 10th, 66 62ರಲ್ಲಿ ಮೊದಲನೇ SLC ಬ್ಯಾಚ್ ಆಗಿತ್ತು. ಅವಾಗ ನಮ್ಮ ದಿವಂಗತರಾಗಿರ್ತಕ್ಕಂಥ ಮೊದಲನೇ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರು ದಿವಂಗತರು ನಾಗರಾಜ್ ಅಂತ, ಆಮೇಲೆ CK ಕಪ್ನಯ್ಯನವರು ಅಂತಿದ್ರು. ಅವರೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಅಂದು ಈ ಶಾಲೆಯನ್ನ ಮುತುವರ್ಜಿಯಾಗಿ ವಹಿಸಿಕೊಂಡು ನಾವು ಕಷ್ಟಪಟ್ಟು ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀವಿ.
ನಾನು 1966 ಸೇರಿಕೊಂಡು 2003ರಲ್ಲಿ ರಿಟೈರ್ ಆದೆ. ಸುಮಾರು 37 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಬಹಳ ಕಷ್ಟಪಟ್ಟು ನಿಷ್ಠೆಯಿಂದ ನಾನು ಸೈನ್ಸು ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ಪಾಠ ಮಾಡ್ತಾ ಇದ್ದೆ. ಎಷ್ಟೋ ವಿದ್ಯಾರ್ಥಿಗಳು 66ರಿಂದ ನೋಡಿ ಲೆಕ್ಕ ಹಾಕೊಳ್ಳಿ 2003 ಸಾವಿರಾರು ಜನ ವಿದ್ಯಾರ್ಥಿಗಳೆಲ್ಲ ಪಾಸ್ ಮಾಡಿಕೊಂಡು ಹೆಚ್ಚು ಬೇರೆ ಬೇರೆ ಹುದ್ದೆಗಳೆಲ್ಲ ಅಲಂಕರಿಸಿದ್ದಾರೆ. ಅನಂತರ ಈ ಕಟ್ಟಡಗಳೆಲ್ಲ ನೋಡಿಕೊಂಡು ನಮ್ಮ ಹೀಗೆ ಸಹೋದರರು ಈ ಒಂದು ಸ್ವರೂಪವನ್ನು ತಂದರು, ಈ ವಿದ್ಯಾಸಂಸ್ಥೆ ಸ್ವರೂಪವನ್ನು. ಅದೇ ರೀತಿಯಾಗಿ ನಮ್ಮ ಈ ಬ್ಯಾಚ್ 1999 ಬ್ಯಾಚ್ನಲ್ಲಿ ಸುಮಾರು 3 ಸೆಕ್ಷನ್ ಇತ್ತು. 3 ಸೆಕ್ಷನ್ ಇಂದ 125-130 ಜನ ವಿದ್ಯಾರ್ಥಿಗಳಿದ್ರು. ಅವರೆಲ್ಲ ಬಹಳ ನಮ್ರತೆಯಿಂದ ಕಷ್ಟಪಟ್ಟು ಓದ್ಕೊಂಡು ನಾನು ಎಷ್ಟೇ ಕಷ್ಟಪಟ್ಟು ನಾನು ಸ್ವಲ್ಪ ಕೋಪಿಷ್ಟ ಹೊಡಿತಾ ಇದ್ದೆ, ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೆ, ಹೊಡಿತಾ ಇದ್ದೆ. ಅದನ್ನ ನೀವು ಎಲ್ಲ ಇದು ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿದೆ ಇದಾಗೋದು. ಈಗ ಯಾವುದೇ ಶಿಲ್ಪಿ ಆಗಲಿ ಅದು ಪೆಟ್ಟು ಕೊಟ್ಟೇನೆ, ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ಪೆಟ್ಟು ಕೊಟ್ಟರೆ, ಶಿಕ್ಷೆ ಕೊಟ್ಟರೆ ಶಿಕ್ಷೆ ಮತ್ತೆ ಶ್ರದ್ಧೆ ಸಂಯಮ ಇವೆಲ್ಲ ಇರಬೇಕು ವಿದ್ಯಾರ್ಥಿಗಳಿಗೆ. ಅದನ್ನೆಲ್ಲ ನಾವು ಪಾಲಿಸ್ಕೊಂಡು ಬಂದು ನಾವು ಇಷ್ಟು ಈ ಮಾತ್ರ ಮಾಡ್ತಾ ಇದ್ದೀನಿ. ನನಗೀಗ 82 ವರ್ಷ. 82 ವರ್ಷದಲ್ಲೂ ನನ್ನ ಒಂದು ಆರೋಗ್ಯದ ಒಂದು ಗುಟ್ಟೇನಪ್ಪ ಅಂದ್ರೆ ನನಗೆ ಬೈಕ್ ಓಡ್ಸಕ್ ಬರಲ್ಲ, ಗಾಡಿ ಓಡ್ಸಕ್ ಬರೋದಿಲ್ಲ, ಸೈಕಲ್ ಬರೋದಿಲ್ಲ, ನಡ್ಕೊಂಡೇ ಹೋಗ್ತಾ ಇರ್ತೀನಿ. ಎಷ್ಟೋ ಜನ ನಡ್ಕೊಂಡಲ್ಲಿ ಸಿಗ್ತಾ ಇದ್ದಾಗ ನಮ್ಮ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ನಡ್ಕೊಂಡೇ ಬರುತ್ತೀನಿ, ನಡ್ಕೊಂಡೇ ಹೋಗ್ತೀನಿ. ಆದ್ರಿಂದ ಅದೇ ಗುಟ್ಟು. ಆದ್ರಿಂದ ನಾನು 82 ವರ್ಷ ಆದ್ರೂ ಸಹ ಓಡಾಡ್ಕೊಂಡು ಈಗ ಈ ಒಂದು ಸಂದರ್ಭದಲ್ಲಿ ಈಗಿನ ಆಡಳಿತ ಮಂಡಳಿಯವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಸ್ಕೂಲ್ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ರಾಜಣ್ಣ ಸಾಹೇಬರು ಹೆಡ್ ಮಾಸ್ಟ್ರು ಅವರು ಸ್ವಲ್ಪ ಶ್ರದ್ಧೆ ವಹಿಸಿ ಸ್ವಲ್ಪ ಸ್ಟ್ರೆಂತ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಬಹಳ ಸ್ಟ್ರೆಂತ್ 125 ಜನ ಇದ್ದಾರೆ ಹೇಳಿದ್ರು. ಅವಾಗ 125 ಗುಡ್ ಸೆಕ್ಷನ್ ಅಂತ ಅವಾಗ 500 ಚಿತ್ರ ಇತ್ತು ಸ್ಟ್ರೆಂತ್. ಯಾಕೆ ಸುತ್ತಮುತ್ತ ಎಲ್ಲೋ ಹೈಸ್ಕೂಲ್ ಇರಲಿಲ್ಲ. ನಮ್ಮ ತಂದೆ ಸ್ಕೂಲು ಒಂದ್ಸಾರಿ ನಮ್ಮ ಒಂದು ಇದರಲ್ಲಿ 83 ನಮ್ಮ ಡಿ.ಕೆ. ಶಿವಕುಮಾರ್, ನಮ್ಮ ಡಿ.ಕೆ. ಸುರೇಶ್ ಅವರು ನಮ್ಮ ಶಾಲೆಯಲ್ಲಿ SSLC ಪಾಸ್ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೊಂಡಿದ್ರು. ಡಿ.ಕೆ. ಸುರೇಶ್ ಅವರು ರಾಜ್ಯಕ್ಕೆ ಹೋದ್ರು. ಇನ್ನು ಕೆಲವರು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ನಾಗರಾಜವರು, ಮಹಾದೇವರು ಮತ್ತೆ ಕೃಷ್ಣ 3 ಜನ ಇರ್ಬೋದಲ್ಲ, ಅವರು ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಶಿವಕುಮಾರ್ ಅವರು ನಮ್ಮ ಹಳೆ ಸ್ಟೂಡೆಂಟು, ಹಾಗೂ ಅವರು ಅತ್ಯುನ್ನತ ಹುದ್ದೆಯನ್ನ ಈಗ ನಡೆಸ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರೆಲ್ಲ ಸೇವೆಯಲ್ಲಿದ್ದೀರಿ. ಸೇವೆಯಲ್ಲಿ ಇಟ್ಕೊಂಡು ನೀವು ಒಂದು ಏನಪ್ಪ ನಾನು ಮನವಿ ಮಾಡ್ಕೊಳ್ಳೋದು ಅಂದ್ರೆ ನಿಷ್ಠೆಯಿಂದ ಮಾಡಿ. ಯಾಕೆಂದ್ರೆ ನಿಷ್ಠೆ ಬಿಟ್ಟರೆ ಆಸೆ ಇರ್ತದೆ, ಆಸೆ ಇರಬೇಕು. ಆದರೆ ದುರಾಸೆ, ಅತಿ ಆಸೆ ಇರಬಾರ್ದು. ಆಸೆ ಅಂತ ಗೊತ್ತಲ್ಲ, ಆಸೆ ಇರಬೇಕು. ಮನುಷ್ಯನಿಗೆ ಆಸೆ ಇಲ್ಲದೆ ಅವರು ಮನುಷ್ಯನೇ ಇಲ್ಲ. ಆಗ ಮತ್ತೆ ಕುವೆಂಪು ಅವರು ಒಂದು ಪ್ರಜಾವಣೆ ಹೇಳಿದ್ದಾರೆ, ವಿದ್ಯಾರ್ಥಿಗಳು ಭತ್ತದ ಚೀಲಗಳಾಗಿರಬಾರದು, ಅದು ಗದ್ದೆ ಆಗಿರ್ಬೇಕು. ವಿದ್ಯಾರ್ಥಿಗಳು ಗದ್ದೆಯಲ್ಲಿ ಇರಬೇಕು, ಅಂದ್ರೆ ಕಷ್ಟಪಟ್ಟು ಉಳಿಬೇಕು. ಕಷ್ಟಪಟ್ಟರೆ ಫಲ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿ ನೀವು ನಮ್ಮನ್ನೆಲ್ಲ ಇಲ್ಲಿ ಕರೆದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡು, ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡು ನಮ್ಮನ್ನ ಆಹ್ವಾನಿಸಿದ್ರಿ. ನಮಗೆ ವಿಶೇಷ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಭಗವಂತ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸರ್, ನಮ್ಮ ಒಂದು ವಿದ್ಯಾರ್ಥಿಗಳು ನಿಮ್ಮ ಡೈಲಾಗ್ ಕೇಳಕ್ಕೆ ಇಷ್ಟಪಟ್ಟಿದ್ರು. ಸರ್, ನಮ್ಮ ವಿದ್ಯಾರ್ಥಿಗಳು ಡೈಲಾಗ್ನ ನೀವು ಹೇಳ್ತಾ ಇದ್ರಿ, ಅವರು ಬೇರೆ
ಬದಲಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಗಿಡವಾಗಿ ಗುರುವಿನ ಹತ್ತಿರವಿರು ಎಂದ ಸರ್ವಜ್ಞ. ಬಹುಶಃ ಸರ್ವಜ್ಞ ಶತಶತಮಾನಗಳಿಂದ ಹೇಳಿದ್ದು ಇಂಥ ಗುರುಗಳನ್ನು ನೋಡಿ ಇರಬೇಕು. ನಮಗೆ ಇಂಥ ಗುರುಗಳು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಅವರನ್ನ ಇದು ನಮ್ಮ ಟಿ.ಎನ್. ಸರ್ ಅವರ ಮ್ಯಾನರಿಸಮ್ ಅಂದ್ರೆ ತಪ್ಪಾಗೋದಿಲ್ಲ. ಇವತ್ತಿಗೂ ಕೂಡ ನಮ್ಮನ್ನ ಉತ್ತಮ ಮಾರ್ಗದಲ್ಲಿ ನಡೆಯಲಿ ಅಂತೇಳಿ ನಮಗೆ ಮಾರ್ಗದರ್ಶನ ನೀಡಿದಂತವರಿಗೆ ಸರ್ ಅವರಿಗೆ ನೀವೆಲ್ಲರ ಪರವಾಗಿ ಹೃದಯಪೂರ್ವಕ ನಮನಗಳು. ಹಾಗೆ ಒಂದು ರೀತಿಯ ಸರಳತೆಯ ಸಾಕಾರ ಮೂರ್ತಿ. ಸರಳತೆ ಅಂದ್ರೆ ದೊಡ್ಡತನ ಅಂದ್ರೆ ದೊಡ್ಡತನೆಯ ಸರ್, ಅದಕ್ಕೆ ಎರಡು ಮಾತಿಲ್ಲ. ಬಹುಶಃ ಅವ್ರು ಇವತ್ತು ನಾನು ಮೊನ್ನೆ ಹೋಗಿ ಬೇಕರಿಗೆ ಹೋದಾಗ ಸರ್ ಬನ್ನಿ ಕುತ್ಕೊಳ್ಳಿ ಅಂತಾರೆ, ನಮ್ಮನ್ನ ಸರ್ ಬನ್ನಿ ನೀವು ಕುತ್ಕೊಳ್ಳಿ ಅಂತಾರೆ. ನಾನು ಅನ್ಸ್ಟೂಡೆಂಟ್ ಅಂದ್ರೆ ಈ ಜನರೇಷನ್ ಶಿಕ್ಷಕರಿಗೂ ನಮ್ಮ ದೊಡ್ಡ ಹೆಸರಿಗೆ ಇರ್ತಕ್ಕಂಥ ವ್ಯತ್ಯಾಸ. ಅಂತ ದೊಡ್ಡತನದ ಸಾಕಾರ ಮೂರ್ತಿ, ಸರಳತೆಯ ಸಾಕಾರ ಮೂರ್ತಿ ಮತ್ತೊಮ್ಮೆ ನಮ್ಮನ್ನ ಕುರಿತು ಒಂದೆರಡು ನಿಮಿಷ ಕವಚನಗಳನ್ನು ಆಡಬೇಕು ಅಂತೇಳಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಮಾತಾಪಿತೃ ಹಾಗೂ ಗುರುಗಳಿಗೆ ವಂದಿಸುತ್ತಾ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ ಹಾಗೂ ಕಿರಿಯರಿಗೆ ವಂದನೆ ಮಾಡುತ್ತಾ ಈಗ ಇಲ್ಲಿ ನಡೆಸಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥದ್ದು ಇಂತಹ ಇದು ಅಂದ್ರೆ ನಮ್ಮನ್ನ ಎತ್ತು ಹೊತ್ತು ಸಾಕಿ ಸಲುವಿ ದೊಡ್ಡವ್ರು ಮಾಡಿ ವಿದ್ಯಾವಂತರನ್ನು ಮಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಕ್ಕಂಥ ತಂದೆ ತಾಯಿಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೀದಿಗೆ ಬಿಡಿಸ್ತಾ ಇದ್ದಾರೆ. ದೊಡ್ಡವರಾಗಿರ್ತಾರೆ, ಅವರು ನಮ್ಮನ್ನು ಸಾಕುವಾಗ ತಂದೆ ತಾಯಿಗಳು ಬೇಕಾಗಿತ್ತು. ಇವತ್ತು ಅವ್ರನ್ನ ಸಾಕೋಕೆ ನಮ್ಮ ಕೈಲಾಗ್ತಾರೆ. ಇಂಥ ಪರಿಸ್ಥಿತಿ ಉಂಟಾಗಿದೆ. ನಾನು ಸುಮಾರು ಕಡೆ ನೋಡಿದ್ದೀನಿ, ಮಕ್ಕಳು ನೋಡಲ್ಲ, ತಂದೆ ತಾಯಿ ನೋಡಲ್ಲ, ಸೊಸೆ ನೋಡಲ್ಲ, ಹೀಗೆ ಊಟ ಇಲ್ಲದೆ ನರಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ಇರುವಾಗ ನಾವು ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ತಂದೆ ತಾಯಿಗಳನ್ನ ನೋಡ್ಬೇಕು. ನಮ್ಮ ಜೀವನದಲ್ಲಿ ಅವರೇ ದೇವರುಗಳು. ನಮ್ಮನ್ನ ಈ ಪ್ರಪಂಚಕ್ಕೆ ತಂದಂತವರು ಅವರು. ನಂತರ ತಾಯಿನೇ ಮೊದಲ ದೇವರು. ಯಾಕೆಂದ್ರೆ ಮಗು ಹುಟ್ಟಿದಾಗ ಏನೂ ಗೊತ್ತಾಗಲ್ಲ, ಸುಮ್ಮನೆ ಹಡ್ತಾ ಇರ್ತದೆ. ಅದಕ್ಕೆ ಮಾತು ಕಲಿಸ್ತಕ್ಕಂಥವ್ರು ತಾಯಿ. ನಂತರ ಆ ಮಗು ಹುಟ್ಟಿ ದೊಡ್ಡವರಾದ ನಂತರ ಶಾಲೆಗೆ ಸೇರಿಸ್ತಾರೆ. ಆಮೇಲೆ ಗುರುಗಳು ಆ ಒಂದು ಪಾತ್ರವನ್ನು ವಹಿಸ್ತಾರೆ. ಹೀಗೆ ತಂದೆ ತಾಯಿಗಳು ಗುರುಗಳನ್ನು ನಾವು ಯಾವತ್ತೂ ಮರಿಬಾರದು. ನಾವು ಬಂದಾಗ ಮತ್ತೆ ಜೀವನ ಅಸ್ತವ್ಯಸ್ತವಾಗಿರ್ತದೆ. ಜೀವನ ನಡೆಸಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ವೃತ್ತಿಯನ್ನ ನಾವು ಅನುಸರಿಸಬೇಕು. ಆ ವೃತ್ತಿ ಅದು ಯಾವುದೇ ಆಗಿರ್ಬೋದು, ಒಬ್ಬ ಆಫೀಸರ್ ಆಗಿರ್ಬೋದು, ಒಬ್ಬ ವ್ಯವಸಾಯಗಾರನಾಗಿರ್ಬೋದು, ರೈತನಾಗಿರ್ಬೋದು, ಅಥವಾ ಒಬ್ಬ ಕೂಲಿಕಾರನಾಗಿರ್ಬೋದು. ಆದರೆ ಆ ವೃತ್ತಿಯಲ್ಲಿ ನಾವು ಕೀಳರಿಮೆಯನ್ನ ಆ ಒಂದು ವೃತ್ತಿ ಗೌರವ ಅಂತಕ್ಕಂಥದ್ದು ನಾವು ಗೌರವಿಸಬೇಕಾಗುತ್ತೆ. ಈ ರೀತಿ ನಾವು ಬೇರು ಕೀಳು, ಅವರು ದೊಡ್ಡವರು ಚಿಕ್ಕವರು, ಇವರು ವಿದ್ಯಾವಂತರು, ಇವರು ಅವಿದ್ಯಾವಂತರು ಅಂತಕ್ಕಂಥ ಭೇದವನ್ನು ಮಾಡಬೇಕು. ಎಷ್ಟೋ ಜನ ಅವಿದ್ಯಾವಂತರು ವಿದ್ಯಾವಂತರಾಗಿ ವರ್ತಿಸ್ತಾರೆ, ಎಷ್ಟೋ ಜನ ವಿದ್ಯಾವಂತರು ಅವಿದ್ಯಾವಂತರಾಗಿ ವರ್ತಿಸ್ತಾರೆ. ಆದ್ದರಿಂದ ವಿದ್ಯೆ ಕಲಿತಕ್ಕೆ ನಾವು ವಿದ್ಯಾವಂತರಾಗಲ್ಲ. ನಮ್ಮಲ್ಲಿ ಏನಿರ್ಬೇಕಂದ್ರೆ ಒಳ್ಳೆಯ ನಡೆ ನುಡಿ ಇರಬೇಕು. ನಾವು ಕಲಿತಿರ್ತಕ್ಕಂಥ ವಿದ್ಯೆಗೆ ಬೆಲೆ ಕೊಡಬೇಕಾದ್ರೆ ನಮ್ಮ ನಡೆ ನಮ್ಮ ನುಡಿ ಚೆನ್ನಾಗಿರ್ಬೇಕು. ಆ ರೀತಿ ಇದ್ದಾಗ ನಮ್ಮ ವಿದ್ಯೆಗೆ ಬೆಲೆ ಬರುತ್ತೆ. ಇಲ್ಲ ಅಂದ್ರೆ ನಾವು ಕಲಿತಿರ್ತಕ್ಕಂಥ ವಿದ್ಯೆ ವ್ಯರ್ಥವಾಗುತ್ತೆ. ಜನಗಳು ಏನ್ ಮಾಡ್ತಾರೆ ಅಂದ್ರೆ ಆತನ ವಿದ್ಯೆ ನೋಡಲ್ಲ, ಅವನ ನಡೆ ನುಡಿಯನ್ನು ನೋಡ್ತಾರೆ. ಅವನ ನಡೆ ನುಡಿಯಿಂದ ಅವನ ಲೈಫ್ ಅವನ
ಮಡದಿಗೆ ನಾವು ಉತ್ತಮ ತಂದೆಯಾಗಿರ್ಬೇಕು, ನಮ್ಮ ಮಡದಿಗೆ ನಾವು ಉತ್ತಮ ಗಂಡನಾಗಿರ್ಬೇಕು, ನಮ್ಮ ತಂದೆ ತಾಯಿಗಳು ಉತ್ತಮ ಮಗನಾಗಿರ್ಬೇಕು. ಸಮಾಜದಲ್ಲಿ ಈ ರೀತಿ ನಾವು ಒಂದು ಸಭ್ಯ ವರ್ತನೆಯನ್ನು ಮಾಡ್ಕೊಂಡು ಹೋದಾಗ ನಮ್ಮ ಜೀವನ ಸುಗಮವಾಗುತ್ತೆ, ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮಲ್ಲಿ ಯಾವುದೇ ಕೀಳು ಇರಬಾರ್ದು ಅಂತಕ್ಕಂತ ಹೇಳಿ ನಾನು ಮಾತನ್ನು ಹಾಡಲು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರೂ ವಂದಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ತನ್ನ ಆದರ್ಶದಂತೆಯೇ ಬದುಕುತ್ತಿರುವಂತಹ DC ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಮತ್ತೆ ನಮ್ಮ ಜೀವನದಲ್ಲಿ ಆದರ್ಶವನ್ನು ರೂಢಿಸಿಕೊಳ್ಳಿ ಅಂತೇಳಿ ನಮಗೆ ಹಿತವಚನಗಳನ್ನು ಹೇಳಿದ್ದಾರೆ. ಅವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಬ್ಬರು ವಿದ್ಯಾರ್ಥಿ ಜೀವನವನ್ನು ರೂಪಿಸಿದಂತಹ ಒಂದು ದೈತ್ಯ ವ್ಯಕ್ತಿತ್ವ, ಕಣ್ಣಲ್ಲಿ ಕರುಣೆ, ಮಾತಿನಲ್ಲಿ ಪ್ರೀತಿ, ಆಚಾರದಲ್ಲಿ ಆದರ್ಶ, ವಿಚಾರದಲ್ಲಿ ತರ್ಕ. ತನ್ನ ವಿದ್ಯಾರ್ಥಿಗಳು ಎಂದರೆ ಸದಾ ತನ್ನ ಸ್ವಂತ ಮಕ್ಕಳಂತೆ ಕಂಡು ತಿದ್ದಿ ತೀಡಿ ಬುದ್ಧಿಯ ನೀಡಿ ಸಾವಿರಾರು ಕಲಿಕಾರ್ಥಿಗಳಿಗೆ ದಾರಿ ದೀಪವಾದಂಥವರು ನಮ್ಮ ಮಹೇಶ್ ಮಾಸ್ಟರ್. ಅವರನ್ನ ನೋಡ್ಲಿಕ್ಕೆ ಚೆನ್ನ, ಅವ್ರ ಮಾತು ಕೇಳಲಿಕ್ಕೆ ಚೆನ್ನ. ಅವ್ರದೊಂದು ಡೈಲಾಗ್ ಯಾವಾಗಲೂ ಹೇಳೋದು, ಏ ಮಂಗ ಅನ್ನೋದು. ನಮ್ಮ ನಾಗರಾಜು ಆ ಮಂಗ ಆಟ ಆಡಿ ಅವನ ಜೀವನವನ್ನು ರೂಪಿಸ್ಕೊಂಡ. ನಾನಂತೂ ನಾನು 3 ವರ್ಷದಲ್ಲಿ ಹಾಕಿ ಒಂದೇ ಒಂದು ಕಾಕಿ ಪ್ಯಾಂಟು, ಅದು ಅವ್ರು ಕೊಟ್ಟಂತ ಕೊಡುಗೆ. ಇಲ್ಲಿಂದ ನಾನು ಸ್ಕೂಲ್ಗೆ ಬರ್ತಿರ್ಲಿಲ್ಲ. 3 ವರ್ಷವೂ ಕೂಡ ನಾನು ಅವ್ರ ಮನೆಯಲ್ಲೇ ಇದ್ದೆ. ಅವರೇ ನನಗೆ ಊಟ ಮಹೇಶ್ ಅವರು ದಯಮಾಡಿ ನಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ಕೇಳ್ಕೊಳ್ತೇನೆ.